ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇರ್ತಕ್ಕಂಥದ್ದು ಏಷ್ಯಾ ಖಂಡದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಏಕಶಿಲಾ ಬೆಟ್ಟ, ಮಧುಗಿರಿ ಬೆಟ್ಟ ಅಂತ ಕರಿತೀವಿ. ಮದ್ದಗಿರಿ ಹಳ್ಳಿ ಎಂದು ವಿಜಯನಗರದ ಅರಸರು ಹರಿಹರ ಶಾಸನದಲ್ಲಿ ಉಲ್ಲೇಖಿತಗೊಂಡಿತ್ತು. ಇದೇ ಹೆಸರು 20ನೇ ಶತಮಾನದಲ್ಲಿ ನಂತರ ಮಧುಗಿರಿ ಎಂದು ಮಾರ್ಪಡಿಸಲಾಗಿತ್ತು. ಸಮುದ್ರ ಮಟ್ಟದಿಂದ 1200 ಮೀಟರ್ ಎತ್ತರದಲ್ಲಿ ನಯನ ಮನೋಹರವಾದ ಬೃಹತ್ ಜಾರುಬಂಡೆಯಂತಿರುವ ಹೆಬ್ಬಂಡೆ ಈ ಏಕಶಿಲಾ ಬೆಟ್ಟ ಇಡೀ ಏಷ್ಯಾ ಖಂಡದಲ್ಲೇ ಪ್ರಸಿದ್ಧವಾಗಿದೆ. ಕ್ರಿಸ್ತಶಕ 1601ರಲ್ಲಿ ಬಿಜ್ಜವಾರದ ಮಹಾನಾಡಪ್ರಭು ಇಮ್ಮಡಿ ಚಿಕ್ಕಪ್ಪಗೌಡರು ಈ ಗಿರಿ ದುರ್ಗವನ್ನು ಕಟ್ಟಿಸಿದರು ಅಂತ ಉಲ್ಲೇಖವಾಗಿದೆ. ಮೈಸೂರಿನ ಅರಸರು ಹೈದರಾಲಿ, ಟಿಪ್ಪು ಸುಲ್ತಾನರು ಮತ್ತು ಮರಾಠರು ಈ ಕೋಟೆಯನ್ನು ವಿಸ್ತರಿಸಿ ನಿರ್ಮಿಸಿದ್ದಾರೆ. ಈ ಗಿರಿಧಾಮಕ್ಕೆ 15 ಬಾಗಿಲುಗಳಿದ್ದಾವೆ. ಅವುಗಳಲ್ಲಿ ಅಂತರಾಲದ ಬಾಗಿಲು, ದಿಡ್ಡಿ ಬಾಗಿಲು, ಅದಾದಮೇಲೆ ಮೈಸೂರು ಬಾಗಿಲು, ಇವು ಪ್ರಮುಖವಾಗಿದ್ದಾವೆ. ಯಾರೆಲ್ಲ ಇದ್ದೀರಾ ಒಂದು ಸರ್ತಿ ಮಧುಗಿರಿ ಬೆಟ್ಟನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ಒಂದು ಎಂಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.